ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ್ದಾಗಿ ನಾನು ನಿಮಗೆ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಯೂಟ್ಯೂಬಲ್ಲಿ ಇರೋ ವೀಡಿಯೋಸ್ನ ನೀವು ಒಂದೇ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು, ನೀವು ಎಲ್ಲ ವೀಡಿಯೋಸ್ನೂ ಈಸಿಯಾಗಿ ಮತ್ತು ಆಡಿಯೋನೂ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಿಡ್ಬೋದು. ಮತ್ತು ಹೈ ಸ್ಪೀಡು. ನಾನು ವಿಡ್ಮೆಟ್ ಎಲ್ಲ ಹೇಳೋಕ್ಕೆ ಹೋಗಲ್ಲ, ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ. ನೀವು ಕ್ರೋಮ್ಗೆ ಹೋಗಿ ಕ್ರೋಮಿಗೆ ಬಂದು ಅಲ್ಲಿ ನೀವು ವಿಡಿಯೋಡರ್ ಅಂತ ಹೊಡಿಬೇಕು. ವಿಡಿಯೋಡರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಫಸ್ಟ್ ಒನ್ನೇ ಬರುತ್ತೆ ವಿಡಿಯೋಡರ್ ಅಂತ. ವಿಡಿಯೋಡರಿಗೆ ಹೋದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಆಪ್ಷನ್ ಕೇಳ್ತು. ಇಲ್ಲಾಂದರೆ ವಿಡಿಯೋಡರ್ ವೆಬ್ಸೈಟಿಗೆ ಹೋಗುತ್ತೆ. ಇಲ್ಲಿ ಬಂತು. ನೀವು ಇಲ್ಲೇನು ಮಾಡಬೇಕು ಅಂದರೆ, ಇದು ಆ್ಯಕ್ಚುಲಿ ಇಂಡಿಯಾ ಆ್ಯಪು ಒರಿಜಿನಲಿ. ನೀವು ಡೌನ್ಲೋಡ್ ಆ್ಯಪ್ ಕೊಟ್ಟರೆ ಲೋಡ್ ಆಗುತ್ತೆ. ಈಗ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಅಂತ ಕೇಳುತ್ತೆ. ನೀವು ಡೌನ್ಲೋಡ್ ಕೊಟ್ಟರೆ ನೋಟಿಫಿಕೇಷನಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ, ಡೌನ್ಲೋಡಿಂಗ್ ಆಗ್ತಾಯಿದೆ. ನಂದು ಡೌನ್ಲೋಡ್ ಆಗಿರೋದ್ರಿಂದ ನೆಕ್ಸ್ಟು ನಾವು ಇನ್ಸ್ಟಾಲ್ ಮಾಡಬೇಕು. ನೋಡಿ, ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ. ನೀವು ಒಂದು ನಿಮಿಷ ವೆಯ್ಟ್ ಮಾಡಿ. ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ, ಕ್ಯಾನ್ಸಲ್ ಕೊಟ್ಕೊಳ್ಳಿ. ನಾನು ಇನ್ಸ್ಟಾಲ್ ಕೊಟ್ಕೊಳ್ಳಿ ನೀವೆಲ್ಲ. ಈಗ ನೀವು ವಿಡಿಯೋಡರ್ನ ಓಪನ್ ಮಾಡಿ ಒಂದ್ಸಲ ಫಸ್ಟ್ ಟೈಮ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಓಪನ್ ಮಾಡಿ ಎಲ್ಲ ಫುಲ್ಲು ಸೆಟಪ್ ಆದಮೇಲೆ ನೀವು ಇಲ್ಲೇ ಬೇಕಾದ್ರೆ ಸರ್ಚ್ ಮಾಡಿ ನೀವು ಡೌನ್ಲೋಡು ಮಾಡ್ಬೋದು. ಇಲ್ಲೇ ಸರ್ಚ್ ಮಾಡಿಕೊಂಡ್ರೆ ನೀವು ಇಲ್ಲಿ ಯೂಟ್ಯೂಬಲ್ಲಿರೋ ವೀಡಿಯೋಸ್ನೆಲ್ಲ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ್ಮೇಲೆ ಎಲ್ಲ ಬಂದಿದೆ ನಿಮಗೆ. ಈಗ ನೀವು ಯಾವುದನ್ನಾರು ಒಂದು ಡೌನ್ಲೋಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಒಂಥರ ಚಾರ್ಜಿಂಗ್ದು ಬರುತ್ತೆ. ಅದನ್ನು ಒತ್ತಿದ್ರೆ ನಿಮಗೆ ಎಷ್ಟು HD ಬೇಕಾ, ಯಾವುದ್ರಲ್ಲಿ ಬೇಕು. ಇದು MP3 ಅಂದರೆ ಆಡಿಯೋ, ಮಿಕ್ಕಿದ್ದೆಲ್ಲ HD ವೀಡಿಯೋಗಳಿದ್ದಾವೆ. 1080p ಒತ್ತಿದ್ರೆ ಇಲ್ಲಿ ಡೌನ್ಲೋಡಿಂಗ್ ಅಂತ ಇಲ್ಲಿ ಮೇಲೆ ರೈಟ್ ಸೈಡಲ್ಲಿ ಫುಲ್ ಟಾಪಲ್ಲಿ ಮೇಲ್ ಇರುತ್ತೆ ಡೌನ್ಲೋಡಿಂಗು. ಅಲ್ಲಿ ನಿಮಗೆ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ಎಷ್ಟೊಂದು ಡೌನ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ತುಂಬ ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ. ಅಥವಾ ನೀವು ಇನ್ನೊಂದು ವಿಡಿಯೋಡರು ಸ್ವಲ್ಪ ಸ್ಲೋ, ನಮ್ಮದು ರ್ಯಾಮ್ ಕಡಿಮೆ ಫೋನು ಅಂತ ಅನ್ನಂಗಿದ್ರೆ ನೀವು ಯೂಟ್ಯೂಬಿಗೆ ಹೋಗಿ ಸರ್ಚ್ ಮಾಡಿ. ಅದು ಲೋಡ್ ಆಯಿತು. ಇಲ್ಲಿ ನೀವು ಶೇರ್ ಒತ್ತಿ ಕಾಪಿ ಲಿಂಕ್ ಒತ್ತಿದ್ರೆ ನಿಮ್ಗೊಂದು ಸೆಕೆಂಡ್ ಲೋಡ್ ಆಗುತ್ತೆ. ಮತ್ತು ನಿಮಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅದು ಕೇಳ್ತಾ ಇಲ್ಲ. ಒಂದು ನಿಮಿಷ ಇರಿ. ಅದು ಇಲ್ಲ ಆ್ಯಕ್ಚುಲಿ ಕೇಳುತ್ತೆ. ಡೌನ್ಲೋಡ್ ಅಂತ ಕೆಳಗಡೆ ಲಿಂಕಲ್ಲೇ ಬಂದ್ಬಿಡುತ್ತೆ. ನೀವು ಡೌನ್ಲೋಡ್ ಹೊತ್ಕೊಂಡು ಅಲ್ಲೇ ಡೌನ್ಲೋಡ್ ಡೈರೆಕ್ಟ್ ಮಾಡ್ಬೋದು. ಶೇರ್ ಹೊತ್ಬಿಟ್ಟು ಕಾಪಿ ಲಿಂಕ್ ಮಾಡಿದ್ರೆ, ಯಾಕೋ ನಾನು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಬರ್ತಾಯಿಲ್ಲ.
ಬರ್ತಾ ಇಲ್ಲ. ಇದೆಲ್ಲ ವಿಡ್ಮೇಟ್ ಥರ ಚೈನೀಸ್ ಎಪಿಕೆ ಅಲ್ಲ. ನಿಮಗೆ ಇದೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.